ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಬೀದರ್ ತಾಲೂಕಿನ ಹೊನ್ನಿಕೇರಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸಾಯಿಬಾಬಾ ಮಂದಿರದ ಮೂರ್ತಿ ಲೋಕಾರ್ಪಣೆ ಮತ್ತು ಕಳಸಾರೋಹಣ ಕಾರ್ಯಕ್ರಮವನ್ನು ಡಿಸೆಂಬರ್ 25ರಂದು ಮಧ್ಯಾಹ್ನ 12:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿದ್ದೇಶ್ವರ ಸಾಯಿಬಾಬಾ ಮಂದಿರ ಟ್ರಸ್ಟ್ನ ಅಧ್ಯಕ್ಷರಾದ ಬಾಬುರಾವ್ ಗುದ್ಗೆ ಅವರು ತಿಳಿಸಿದರು. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಾಯಿಬಾಬಾ ಮಂದಿರದ ಮೂರ್ತಿಯನ್ನು ಹಾರಕುಡದ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಖೇಳಗೆಯ ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಶಿವಲಿಂಗ ಮಹಾಸ್ವಾಮಿಗಳು ಕಳಸಾರೋಹಣವನ್ನು ಉದ್ಘಾಟಿಸುವರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಆಗಮಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ದೇವಸ್ಥಾನದಲ್ಲಿ ಅರ್ಚಕರಿಗೆ ಹಾಗೂ ದೇವಸ್ಥಾನಕ್ಕೆ ಬಂದಂತಹ ಭಕ್ತರಿಗೆ ಉಳಿದುಕೊಳ್ಳಲು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಲಾಗಿದೆ. ದೇವಸ್ಥಾನದ ನಿರ್ಮಾಣಕ್ಕೆ ಯಾರದ್ದು ಅನ್ಯರ ಹಣವನ್ನು ಬಳಸಿಲ್ಲ. ಪ್ರತಿಯೊಂದು ರೂಪಾಯಿಯನ್ನು ಕೂಡ ಬ್ಯಾಂಕ್ ಮೂಲಕ ವ್ಯವಹರಿಸಿದ್ದೇವೆ ಎಂದು ಹೇಳಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಹಾಗೂ ಡಾಕ್ಟರ್ ಬಸವರಾಜ್ ಪಾಟೀಲ್ ಅಷ್ಟೂರ್ ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ಅದು ವಿಶೇಷ ಏನದ, ನಮ್ದು ನರ್ಸಿಂಗ್ ಬೆರಣ ಇದೆ. ಆ ರೀತಿಯಾಗಿಂದ ಗುಹೆಯಲ್ಲಿ ತುಂಬಾ ಶಕ್ತಿಶಾಲಿ ಏನದ, ಅದು ಶಿವಾಲಯ ಇದೆ. ಅದೇ ಇದರಲ್ಲಿ ಏನದ, ನಮಗಿಂದ ಒಬ್ಬರಿಂದ ಜನವಾಡದವರಿಂದ ಬಂದು ಜಮೀನಿಂದ ಕೊಡ್ತೀವಿ ತಗೊಳ್ರಿ ಅಂತಂದ್ರು. ಅದು 37 ವರ್ಷ ತೆಗೆದ ಜಮೀನು ತಗೊಂಡೆ ಅಂತ. ಅದು ಜಮೀನು ಇಂಥ ಜಮೀನಿತ್ತು, ಅದು ಕೃಷಿ ಯೋಗ್ಯ ಜಮೀನು ಇರಲಿಲ್ಲ. ಅದು ಯಾರು ತಗೊಳಿಕೆಂತ ರೆಡಿನೇ ಇರ್ಲಿಲ್ಲ. ಅವ್ರು ಫೋರ್ಸ್ ಮಾಡಿ ನಮ್ಗೇನದ ತಗೊಳ್ಳಿ ಅಂತಂದ್ರೆ ತಗೊಂಡು ಏನದ, ಅವಾಗ ನಮಗೂ ಇದು ಕಲ್ಪನೆ ಇರಲಿಲ್ಲ. ಇಷ್ಟೆಂದ ನೀವು ಇಂದ ನಾಡಿದ್ದಿಂದ 25ನೇ ತಾರೀಕಿಂದ ಬಂದಾಗಿಂದ ಗೊತ್ತಾಗ್ತದ. ಅತಿ ಸುಂದರವಾದ ಏನದ ಮಂದಿರ ಏನದ ಕಟ್ಟಿದ್ದೀವಿ ಏನದ. ಸಾಯಿಬಾಬಾ ಮಂದಿರ ಪೂರ್ಣ ಭಕ್ತಿ ಶ್ರದ್ಧೆ ಅದರಲ್ಲೆಲ್ಲ ಏನದ, ನಾವೆಲ್ಲ ಸೇರಿ ಏನದ, ನಮ್ಮ ಬ್ರದರ್ ಎಲ್ಲ ರಾಜಶೇಖರ್ ಪಾಟೀಲ್ ಇದ್ದಾರ, ಮತ್ತೇನದ ಇನ್ನೊಬ್ರು ಏನದ ರಿಟೈರ್ಡ್ AEE ಇದ್ದಾರ. ಅವ್ರೇನದ ಟೆಕ್ನಿಕಲ್ ಇಂದ ಅಡ್ವೈಸರ್ ಆಗಿ ಏನದ ಫ್ರೀ ಸರ್ವಿಸ್ ಕಟ್ಟಿದ್ದಾರೆ. ಫ್ರೀ ಸರ್ವಿಸ್ ಫೀಸ್ ಅಂತ ನಾವು ಕೊಡ್ತೀವಿ ಅಂದ್ರೆ ನಾವು ಫೀಸ್ ತೊಗೊಳಲ್ಲ. ದೇವಸ್ಥಾನ ಇದೆ, ಇದು ಹೋಗ್ಕೊಂಡು ಫ್ರೀ ಸರ್ವಿಸ್ ಏನದ. ಎಷ್ಟೋ ಸಲ ಸ್ವಂತ ಗಾಡಿಯಲ್ಲಿ 2 ವೀಲರ್ ಬಂದಿದಾರ, 4 ವೀಲರ್ ಬಂದಿದಾರ. ಬಂದು ಏನದ ಅಷ್ಟು ಒಂದು ಡೆಡಿಕೇಶನ್ ಇಂದ ಅವರು ಸರ್ವಿಸ್ ನಲ್ಲಿದ್ದಾಗ ಅಷ್ಟೇ ಆನೆಸ್ಟ್ ಆಗಿದ್ರು, ಇವಾಗ ಅಷ್ಟೇ ಆನೆಸ್ಟ್ ಆಗಿದ್ದಾರೆ. ಈಗ ಅದಕ್ಕೆಲ್ಲ ತಮ್ಮೆಲ್ಲಿಂದ ಒಂದು ಕಳಕಳಿಯ ಮನವಿ ಎಂದ ಒಂದು ವಿನಂತಿ. 25ನೇ ತಾರೀಕು ಮಧ್ಯಾಹ್ನ 12:30 ಗಂಟೆಗೆ ಇದಕ್ಕೇನದ ನಮ್ದು ಹಾರ್ಕೂಡ್ ಮೂರ್ತಿ ಅಂತ ನಾವೇನ ಕರಿತೀವಿ ಏನಲ್ಲ, ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ಅಮೃತ ಹಸ್ತದಿಂದ ಇದು ಎಂದ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಏನದ. ಆಮೇಲೆ ಮಂದಿರದ ಅನಾವರಣ, ಅದ ಲೋಕಾರ್ಪಣೆ ಅವ್ರ ಕೈಯಿಂದ ಏನದ ನಡೀತಾ ಇದೆ, ಅವ್ರ ಅಮೃತ ಹಸ್ತದಿಂದ. ಆಮೇಲೆ ವೇದಿಕೆ ಮೇಲೆ ಬಂದು ಅವರಿಂದ ಆಶೀರ್ವಚನ ಮಾಡ್ತಾರೆ. ಇದರಲ್ಲಿ ಮುಖ್ಯ ಅತಿಥಿಯಾಗಿರೋದು ನಮ್ಮ ಜಿಲ್ಲೆ ಇನ್ಚಾರ್ಜ್ ಮಿನಿಸ್ಟರ್ ಆದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಬರ್ತಾ ಇದ್ದಾರ. ಅವರು ಏನದ ತಮ್ದು ಏನಿದೆ ಅದು ತಮ್ದು ಭಾವನೆ, ತಮ್ದು ಅನಿಸಿಕೆ ಜಿಲ್ಲೆ ಬಗ್ಗೆ, ಜಿಲ್ಲೆ ಸಮಸ್ಯೆ ಬಗ್ಗೆ. ಆದರೆ ಇದು ಪ್ಯೂರ್ಲಿ ಅಂದ್ರೆ ಧಾರ್ಮಿಕ ಫಂಕ್ಷನ್. ಇದರಲ್ಲಿ ಪಾಲಿಟಿಕ್ಸ್ ಅನ್ನೋದು ಯಾವುದರಿಂದ ನಾವಿಂದ ಮಿಕ್ಸ್ ಮಾಡಿಲ್ಲ. ಇದರಿಂದ ತಾವೆಲ್ಲ ಒಂದು ಕಳಕಳಿ ಮನೆಗೆ ಅವತ್ತಿನ ದಿವಸ ಸ್ವಲ್ಪ ಸಮಯ ಏನದ ಕೊಟ್ಟಿಲ್ಲ. ಈ ಚಳಿಯಲ್ಲಿ ಏನದ ಬಂದಿದ್ರಿ, ಅವತ್ತು ಸ್ವಲ್ಪ ಒಂದು ದಿವಸ ಇಂದ ಬಂದು ಈ ಫಂಕ್ಷನ್ ಪೂರ್ತಿ ಏನದ ಕವರ್ ಮಾಡಬೇಕು. ಏನಾಗಿದೆ ಅದು ಸ್ವಲ್ಪ ಎಲ್ಲರಿಗೆ ಏನದ ಗೊತ್ತಾಗುವಂತ ಮಂದಿರದ ಬಗ್ಗೆ ಏನದ ಸ್ವಲ್ಪ ಎಲ್ಲ ಕಡೆ ಏನದ ಗೊತ್ತಾಗುವಂತೆ ಮಾಡಬೇಕು ಅಂತ ಹೇಳಿ ಕಳಕಳಿಯನ್ನು ಮನವಿ ಮಾಡಿ
ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಈಗ ಮುದುಗೆ ಸರ್, ಹಾಂ ನೀವು ಆ 37